ಸಿಂಗಲ್ ವಾಟರ್ ಸಪ್ಲೈ ಚಿಂತೆ ರೆಕ್ಟಿಫೈ ಮಾಡತ್ತೀವಿ ಕಾನೂನಿನ ಮಿತಿಯೊಳ ಕಾನೂನಿನ ಮಿತಿಯೊಳ ಪ್ರಾಮಾಣಿಕತೆನೂ ಆಗಲ್ಲ ನೀತಿ ಕೇಂದ್ರದವರಿಗೆ ಕೂರಿಸಿ ನಮ್ಮ ಕಾರ್ಯಕರ್ತರು ನಮ್ಮವರು ಕಾಂಟ್ಯಾಕ್ಟರ್ಗಳು ಯಾರೇ ಚಲೋ ಭಾಷೆಯಲ್ಲಿ ಕೊಟ್ಟಿರಬಹುದು ಒಬ್ಬ ಶಾಸಕಾಗಿ ಇದು ಇವತ್ತಿನ ನಡ್ಕೊಂಡು ಬಂದಿರೋ ಆತ್ಮಸಾಕ್ಷಿಯಿಂದ ನಮ್ಮ ಕಾರ್ಯಕರ್ತರಿಗೆ ಕೆಲಸ ಕೊಡಿಸಿ ನೀವು ಎಲ್ಲರೇ ನೋಡ್ರಿ ನಿಮ್ಗೆ ಕೆಲಸ ಬೇಕು ಏನ್ ಬೇಕು ಕೆಲಸ ಬೇಕು ಕೆಲಸ ಕರೆಕ್ಟ್ ಯಾವಾಗಾಗಿ ಹೇಳ್ರಿ ಯಾವಾಗಾಗಿ ಹೇಳ್ರಿ ನಿರ್ಮಿತಿ ಕೇಂದ್ರಕ್ಕೆ ಹಾಕ್ಬಿಟ್ರಿ ನಿರ್ಮಿತಿ ಕೇಂದ್ರ ಕೂಡ ನನ್ನ ಅಧಿಕಾರ ಬಳಸ್ಕೊಂಡು ಅಧ್ಯಕ್ಷರೇ ನಿರ್ಮಿತಿ ಕೇಂದ್ರ ನಾನು ನಿರ್ಮಿತಿ ಕೇಂದ್ರ ಬಜೆಟ್ ಕೂಡ ಕಾಮಗಾರಿ ಮಾಡಿದ ಒಂದು ಕೆಲಸ ಮಾಡ್ರಿ ಒಂದು ಕೆಲಸ ಮಾಡ್ರಿ ನೀವು ನಿರ್ಮಿತಿ ಕೇಂದ್ರ ತರಿಸ್ಬಿಡ್ರಿ ನಾವು ಇದು ಉತ್ತರ ಆಗಲ್ಲ ನೀವು ಸಂಬಂಧ ಆ ಏಜೆನ್ಸಿ ಯಾಕಿತ್ತೀರಿ ಜವಾಬ್ದಾರಿ ಹೇಳ್ತಿದ್ರಿ ನಾನು ಜವಾಬ್ದಾರಿ ಆ ಏಜೆನ್ಸಿ ಯಾಕಿದ್ರೆ ಉತ್ತರ ಮೈ ಕುಡಾದ ಕೆಲಸ ನಿರ್ಮಿತಿ ಕೇಂದ್ರ ಕಾಮಗಾರಿ ಮಾಡ್ತಾರಂತ ನಿರ್ಮಿತಿ ಕೇಂದ್ರ ಅವ್ರ ಕೆಪಾಸಿಟಿ ಇದೆ ಒಬ್ರು ಸರ್ ಎಲ್ಲರಿಗೂ ಕೇಳ್ತೀನಿ ಸರ್ ನಾನು ನಿಮ್ಗೆ 8 ಗಂಟೆ ತನಕ ನಡೆಸ್ತೀನಿ ಅಂತ ಹೇಳಿದೆ ಸರ್ 8 ಗಂಟೆ ಒಲ್ಲ 9 ನಡೆಸ ಮಾಡ್ತೀವಿ ನಮ್ಮ ಮಧ್ಯದ ನಿರ್ಮಿತಿ ಕೇಂದ್ರ ಪೂರ್ಣ ಬೇಡ ಆಗತ್ತಿಲ್ಲ 5% 10% ಕೂಡಿರಲ್ಲ ಅದು ಏನು 95% ಕೊಟ್ಟಿರಲ್ಲ ಆಯ್ತು ಮುಂದೆ ಹಂಗೆ ಮಾಡೋದು ಆಗಲ್ಲ ಅಧ್ಯಕ್ಷರೇ ಮುಂದೆ ಹಂಗೆ ಮಾಡೋದು ಅಧ್ಯಕ್ಷರೇ ಆಮೇಲೆ ಈಗ ಹೇಳ್ತೀವಲ್ಲ ಮನೆ ಸದಸ್ಯರು ಹೇಳಿರೋದನ್ನ ಕೇಳಿಲ್ಲ ಸರ್ ಈಗ ಆಯ್ತು ಆಗಿಲ್ಲ ಸರ್ ಈಗ ಆಗಿಲ್ಲ ಅಭಿವೃದ್ಧಿ ವಿಷಯದಲ್ಲಿ ನೋಡಿ ಇಡೀ ಜನ ಖುಷಿಯಾರ ಈಗ ಸಜೆಷನ್ ಸಜೆಷನ್ ನಿಮ್ ಕಲ್ಪನೆ Sky Sunshine School, step towards better future. जयशंकर कॉलोनी, शांति निकेतन ग्राउंड, पिस्वा कल्याण. नोबल पब्लिक स्कूल, एल्म से ही दोनों जहां में कामयाबी है. ರಾಜಕಾರಣಿ ಸಭೆ ನಾವು ರಾಜಕಾರಣಿ ಬಗ್ಗೆ ಮಾತಾಡ್ತೀವಿ ಅಧ್ಯಕ್ಷರೇ ನೀವು ಜವಾಬ್ದಾರಿ ತೆಗೆಸಿದ್ರಿ ನಾವು ನಿಮಗೆ ಕ್ವೆಶ್ಚನ್ ಮಾಡ್ಬೇಕು 89 ಕಾಮಗಾರಿ 49 ಕೋಟಿ ರೂಪಾಯಿ ಅನುದಾನ ಕಾಮಗಾರಿ ಒಬ್ಬ ಜೇಡಿ ಮಾಡ್ತಾರೆ ಅವ್ರ ಮೇಲೆ ಎಂತ ಚಮತ್ಕಾರಿ ಶಕ್ತಿ ವಿಚಾರ ಮಾಡುತ್ತೆ ಸರ್ ಒಂದು ವರ್ಷದ 33,000 ಕೋಟಿ ಸಮುದ್ರದ ಬ್ರಿಡ್ಜ್ ಕಟ್ಟಾರ ಎಲ್ಲಿದ್ದೀರಿ ದುನಿಯಾ ಭಾಗವಲ್ಲ ಹೆಡ್ಪಿ ಪಿಡಬ್ಲ್ಯೂಡಿ ಅರಬ್ಬಿ ಸಮುದ್ರದ 33,000 ಕೋಟಿ ಬ್ರಿಡ್ಜ್ 2 ವರ್ಷದಲ್ಲಿ ಕಟ್ಟಾರ ನರೇಂದ್ರ ಮೋದಿ ಅವರು ಕೇಳ್ರಿ 50,000 ಕೋಟಿ ಏರ್ಪೋರ್ಟ್ 2 ವರ್ಷದಲ್ಲಿ ಕಟ್ಟಾರ ಅರಬ್ಬಿ ಸಮುದ್ರದ ಅಟಲ್ ಸೇತುವೆ ಮಂದಿ ಬೆಳಕೆ ಮಾಡ್ಕೊತಾರೆ ಕೆಲಸ ಹಿಂದಿನ ಯಾವ ಶಾಸಕರು ನಿರ್ಮಿತಿ ಕೇಂದ್ರಕ್ಕೆ ಇಷ್ಟೊಂದು ಅನುದಾನ ಕೊಟ್ಟಂತ ಉದಾಹರಣೆ ಇಲ್ಲ ನಾನೇ ಹೈಯೆಸ್ಟ್ ನಿರ್ಮಿತಿ ಕೇಂದ್ರ ಕೊಡ್ತೀನಿ ನಿರ್ಮಿತಿ ಕೇಂದ್ರ ಹೈಯೆಸ್ಟ್ ಕೊಡ್ತೀನಿ ಕೇಳ್ತೀನಿ ಸಲಹೆ ಕೊಟ್ಟರೆ ಕೇಳ್ತೀನಿ ಅನಂತ್ ಪಾಟೀಲ್ ನನ್ನ ಅಧಿಕಾರದ ಉಪಯೋಗ ನಿಮ್ ಕೈದಾಗ ಕೆಲಸ ಮಾಡ್ತಾರೆ ಟೆಂಡರ್ ಕರೀರಿ ಗುತ್ತಿಗೆದಾರಗಳು ಮಾಡೋದ್ರ ಕೆಲಸ ಅದು ಹಾಗಾಗಲ್ಲ ಅದು Knowledge Park, the Creative School. Admissions are open from LKG to 10th standard. Free uniform for new admission students.
ನಿಮ್ಮಲ್ಲಿ ಏನು ಮಾಹಿತಿನ ಹೆಚ್ಚಿಗೆ ತಗೋಬೇಕು, ನಿಮ್ಮ ಅನುಭವನ ಹಂಚ್ಕೋಬೇಕು, ಸರ್, ಅದೇ ಮಾಹಿತಿ ನಿಮ್ಮ ಕೇಳ್ತೀನಿ. personal ಅನುಭವನ ಹಂಚ್ಕೋಬೇಕಂತ ನಾನು ನಿಮ್ಗೆ ಪ್ರತಿಯೊಂದು ಕೋಆಪರೇಟ್ ಮಾಡತ್ತೀನಿ. ನಾನು ಕೆಲಸ ಕೊಟ್ಟಿದ್ದು ಒಂದು ಕೆಲಸ ಮಾಡ್ರಿ, ನಾನು ನಿರ್ಮಿತಿ ಕೇಂದ್ರ ಕೊಟ್ಟಿದ್ದು ಅದು ನಿಯಮ ಬಾಹಿರ ಇತ್ತು ಅಂದ್ರೆ KKRDB ಸೆಕ್ರೆಟರಿ ರಿಜೆಕ್ಟ್ ಮಾಡಿ ಹೋಗ್ತೀನಿ. ಕೊಟ್ಟಿ ಸರ್ ಈಗ ಜಿಲ್ಲಾಧಿಕಾರಿಗಳು ಹಿಂಗ್ ರಿಜೆಕ್ಟ್ ಮಾಡಿ ಹೋಗ್ತೀವಿ. ಯಾರು ತೊಂದ್ರವರು ನಿಯಮಗಳು ಮಾಡಬಹುದು, ಪ್ರಾವಿಷನ್ ಅದ, ತಪ್ಪೇನದು ತಪ್ಪೇನದು ಸರ್ ನಮ್ಮ ಮಾತು ಉತ್ತರ ಕೊಡ್ತೀನಿ. ಅದು ಅವರು ಕ್ಲಿಯರ್ ಹೇಳಿದ್ರು ನಾವು ನಿಮಗೆ ಕೊಟ್ಟಿ ಸರ್ ನಿಮಗೊಂದು ಹಂಬಲ್ ರಿಕ್ವೆಸ್ಟ್, ನೀವು ಒಬ್ರು ಸರ್ಕಾರಿ ಪ್ರತಿನಿಧಿ, ಜನರ ಪ್ರತಿನಿಧಿ, ಸರ್ಕಾರದ ವ್ಯಕ್ತಿ ಅವರು ಜನಪ್ರತಿನಿಧಿ ಈಗ ಸರ್ ನೀವು ಸರ್ಕಾರದ ದುಡ್ಡು ಉಳಿಸ್ಲಿಕ್ಕ ಕ್ವಾಲಿಟಿ ಕೆಲಸ ಮಾಡ್ಲಿಕ್ಕ ನೀವು ಎಸ್ ಕೆಲ್ಸ. ಕರೆಕ್ಟ್. ನಾವೀಗ ಬಂದೀವಿ 4 ದಿನ ಕೇಳ್ತೀವಿ ಸರ್ ನಿಮಗೊಂದು ರಿಕ್ವೆಸ್ಟ್ ಅವ್ರೇ ಪಾಯಿಂಟ್ ಕೇಳಿ ಸರ್. ಸರ್ ಕೇಳಿ ಸರ್ ಈಗ ಈ ಒಂದು ಯಾವುದೇ ಒಂದು ಪ್ರೊಸೆಸ್ ಐತಿ, ನೀವು ಟೆಂಡರ್ ಯಾವಾಗಲೂ ಟೆಂಡರ್ ಮಾಡಬೇಕು. ಇಲ್ಲ ಯಾಕಂದ್ರೆ ಟೆಂಡರ್ ಯಾಕೆ ಮಾಡಿಲ್ಲ ಅದು ನಿಮ್ಮ ವಿಷಯ. ನಿಮ್ಗೊಂದು ಅಧಿಕಾರ ಕೊಟ್ಟರ ನೀವು ಪೂರ್ತಿ 89 ವರ್ಷ ಕೊಟ್ರಿ, ನೀವು ಸೊ ಅಂಡ್ ಸೊ ಮಾಡ್ಲಂತಾರ ನಮ್ದೇ ಸರ್ ಬರ್ತೀವಿ, ಪೂರ 100% ಬರ್ತೀವಿ. ಸರ್ ಕೊಡ್ರಿ ನಾವು ಯಾಕೆ ಹೇಳ್ತೀವಿ ನಿಮ್ಗೆ ಹೇಳ್ತೀವಿ ಅಂದ್ರೆ ಟೆಂಡರ್ ಪ್ರೊಸೆಸ್ ಆಯ್ತು. ಇದು DSR ಲೆವೆಲ್ದಾಗ ಇವ್ರು ಕೆಲಸ ಮಾಡ್ತಾರೆ ಸರ್. ಅಂದ್ರೆ 1 ಕೋಟಿ ರೂಪಾಯಿ ಕೆಲಸ, 1 ಕೋಟಿದಾಗೆ ಪೂರ್ತಿ ಕೆಲಸ ಆಗ್ತದೆ. ಇನ್ ಕೇಸ್ ಟೆಂಡರ್ ಆಯ್ತು ಅಂದ್ರೆ 20%, 50% ಲೆಸ್ ಆಗ್ತದೆ ಸರ್. ಆ ದುಡ್ಡಿನಾಗ ಮತ್ತೆ ನೀವು ಬೇರೆ ಕೆಲಸ ಇಡ್ಬೋದು. ಸರ್ಕಾರ ದುಡ್ಡು ಉಳಿತಾರೆ ಗುತ್ತಿಗೆ 100 ಕೋಟಿ. ಈಗ ನಾವು ನಿಮ್ ಕಾಳಜಿಗೆ ನಾನು ಧನ್ಯವಾದ ಹೇಳ್ತೀನಿ. ಸರ್ಕಾರ ಮೇಲೆ ನಿಮ್ ಕಾಳಜಿಗ ಜನರ ಟ್ಯಾಕ್ಸ್ ಆದ್ರ ಯಾವುದೇ ಒಬ್ಬ ವ್ಯಕ್ತಿ 28% ಲೆಸ್ ಹೋಗಿಸಿದ ಕ್ವಾಲಿಟಿ ವರ್ಕ್ ಮಾಡ್ಲಿಕ್ಕೆ ಆಗಲ್ಲ. ಅದು ಹಾಗೆ ಹಂಗೆ 28% ನನ್ನ ನಂಬಿಕೆ ಅದ, ನನ್ನ ಒಳ್ಳೆ ಕೆಲಸ ಮಾಡ್ಬೇಕಾಗ್ಯದ, ನನ್ ಬಸವ ಕಲ್ಯಾಣ ಡೆವಲಪ್ ಮಾಡ್ಬೇಕಾಗ್ಯದ. 50 ವರ್ಷ ಏನು ಆಗಲ್ಲ, ಬ್ರಿಡ್ಜ್ ಕಟ್ಟಬೇಕಾಗ್ಯದ. ಎಲ್ಲರಿಗೆ ಬಸವ ಕಲ್ಯಾಣ ಹಾಳು ಬಂದಿಲ್ಲ ನಾನು. ನೀವು ಅಭಿವೃದ್ಧಿ ಯಾರು ಅಷ್ಟು ಅನುದಾನ ಸರಿ ಮುಖಾಂತರ ನಮ್ಮ ಕಾರ್ಯಕರ್ತರು ಕೆಲಸ ಕೊಡ್ಲತ್ತ ಅಂತ ಕಾರ್ಯಕರ್ತರು ಕಾಂಟ್ಯಾಕ್ಟ್ ಅಲ್ಲ, ಇದು ನಿಯಮದಾಗ ಬರ್ತದ ನಿಯಮ ಕೂಡ್ರಿ ಎಲ್ಲರಿಗೆ ಕಾರ್ಯಕರ್ತರು ಕೆಲಸ ಯಾವ್ದು ಮಾಡಬಾರ್ದು. ಮಾಡೋದ್ರ ಪ್ರೂವ್ ಆಯ್ತು. ಹಿಂದಿನ ಸರ್ಕಾರದ ಕಾರ್ಯಕರ್ತರು ಯಾರು ಕೆಲಸನೇ ಮಾಡಿಲ್ಲ, ಕೆಲಸ ಮಾಡೋದ್ರ ಪ್ರೂವ್ ಆಯ್ತು. ಯಾರು ಕೆಲಸ ಮಾಡಿಲ್ಲ. ನಿರ್ಮಿತಿ ಕೇಂದ್ರದವ್ರು ಕೆಲಸ ಮಾಡೋದ್ರ ಪ್ರೂವ್ ಆಯ್ತು. ಒಂದ್ ಸೆಕೆಂಡ್ ನನಗೊಂದು ಉತ್ತರ ಕೊಡ್ರಿ. KKRDB 5 ಕೋಟಿ ಬಜೆಟ್ ಬಂದದ್ದು, ಲ್ಯಾಂಡ್ ಆರ್ಬಿಗೆ ಯಾಕೆ ಕೊಟ್ರಿ, ಟೆಂಡರ್ ಯಾಕೆ ಕರೆದಿಲ್ಲ? ಉತ್ತರ ಕೊಡಿ ಫಸ್ಟ್. ನೀವೇ ಹೇಳ್ಬೇಕು ಸರ್. ನೀವು ಉತ್ತರ ಕೊಡ್ಬೇಕು. KKRDB 5 ಕೋಟಿ ಬಜೆಟ್ ತಂದ್ರಿ, ಲ್ಯಾಂಡ್ ಆರ್ಬಿಗೆ ಯಾಕೆ ಕೊಟ್ರಿ? ಇದ್ರ ಉತ್ತರ ಹೋಗಿ ನೀವು ಹುಡ್ಕೊಂಡ್ಬರಿ. ಟೈಮ್ 7 ನಿಮಿಷ ನಾನು ಹೇಳಕ್ಕೊಂದು ಇದೇ ಮಾತಿ ಕಂಪ್ಲೇಂಟ್ ಮಾಡ್ತೀವಿ ಸರ್. ಈಗ ಇದಕ್ಕೆ ಯಾಕೆ ನಾವು ಪ್ರಶ್ನೆ ಎತ್ತಿರ್ತೀವಿ ಅಂದ್ರೆ 89 ಲಾಜಿಕ್ ಅದ. 89 ಕೆಲಸ ಅವ್ನು ನೋಡಕ್ಕಾಗಲ್ಲ, ಒಬ್ಬ ಜೈ ಎಲ್ಲ ಮೇಂಟೈನ್ ಮಾಡಕ್ಕಾಗಲ್ಲ. ಕಂಪ್ಲೀಟ್ ಮಾಡ್ಬಿಡ್ರಿ ಸರ್, ಕಂಪ್ಲೀಟ್ ನಾವು ಸ್ವಲ್ಪ ಸ್ಪೀಡ್ ಇದ್ದೀವಿ. ನಾವು 23 ತಿಂಗಳು 2 ಸಲ MLA ಹೆಂಗಾದ್ರೆ ಜನ ಓಟ್ ಹಾಕಿದ್ರು ವಯರ್ನ ಒಬ್ಬೊಬ್ರು MLA 50 ವರ್ಷ ಇದ್ರು. 23 ತಿಂಗಳು 2 ಸಲ MLA ಜನ ಓಟ್ ಹಾಕಿದ್ರು ಹಗಲ ರಾತ್ರಿ ಒಡೆಯರ್ನ ಜನ MLA ಮಾಡಿ. ಈ ಪ್ರಶ್ನೆ ಯಾಕೆ ಎತ್ತಿರ್ತೀವಿ ಅಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ರಿವ್ಯೂ ಆಯ್ತು, ಎಲ್ಲರೂ ಅರ್ಜಿ ಕೊಟ್ರು, ನಾವು ಕೊಟ್ಟಿವಿ, ಎಲ್ಲರೂ ಕೊಟ್ರು, ಅರ್ಜಿ ಕೊಟ್ರೆ ಎಲ್ಲ. ಈ ಡಿಪಾರ್ಟ್ಮೆಂಟ್ ಲೋಕಾಯುಕ್ತ ತನಿಖೆ ನಡೆದು ಸರ್, ಲೋಕಾಯುಕ್ತ ತನಿಖೆ ನಡೆದು. ಅದಕ್ಕೆ ನಾವು ಕ್ವಶನ್ ಮಾಡತ್ತೀವಿ, ನೆಕ್ಸ್ಟ್ ಟೈಮ್ ಇವ್ರ ಮೇಲೆ ಕೊಡಬೇಡ್ರಿ, ಕೊಟ್ಟರೋ ಗುಪ್ತಾಸ್ಬೇಡಿ, ಗುಪ್ತಾಸ್ಬೇಡಿ. ಅದು ಬೇರೆ ನಿಮ್ಮ ಕಾನೂನ ನಿಮ್ಮ ಸಲಹೆ ನಾವು ಪರಿಗಣನೆ ಮಾಡ್ತೀವಿ. ಅವ್ರು ನೀವು ಸಪೋರ್ಟ್ ಮಾಡಿದ್ರೆ ಅವ್ರು ಗುಪ್ತಾಸ್ತಾರೆ. ನಿಮ್ಗೆ ನಿಮ್ಮ ಸಲಹೆ ಕಾರ್ಯಕರ್ತರಿಗೆ ನೋಡ್ರಿ, ಕೆಲಸ ಕರೆಕ್ಟ್ ಮಾಡಿದ್ರೆ ಯಾರಿಗೇನು ಆಗಲ್ಲ.